ಪಂಚಮಸಾಲಿ ಪೀಠದಿಂದ ವಚನಾನಂದ ಸ್ವಾಮೀಜಿ ಪದಚ್ಯುತಿಗೆ ಕಾರಣ ಏನು ಅಂತ ಧರ್ಮದರ್ಶಿ ಮಂಡಳಿಯು ಸತ್ಯ ಬಹಿರಂಗಪಡಿಸಿದೆ. ಇಂದು ಧರ್ಮದರ್ಶಿಗಳಿಂದ ಮಠದ ಕಚೇರಿಗೆ ಬೀಗ ಹಾಕಲಾಗಿತ್ತು. ಆದರೆ ಸ್ವಾಮಿಗಳ ಬೆನ್ನಿಗೆ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಸೇರಿ ಹಲವು ಭಕ್ತರು ನಿಂತಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹರಿಹರ ಪಂಚಮಸಾಲಿ ಪೀಠಾಧಿಪತಿ ಸ್ಥಾನದಿಂದ ವಚನಾನಂದ ಸ್ವಾಮೀಜಿ ಉಚ್ಚಾಟನೆ ಮಾಡಲಾಗಿದೆ. ಇದರಿಂದ ಹರಿಹರದ ಗುರುಪೀಠದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ವಚನಾನಂದ ಸ್ವಾಮಿಗಳನ್ನು ಉಚ್ಚಾಟನೆ ಮಾಡುತ್ತಿದ್ದಂತೆ ಧರ್ಮದರ್ಶಿಗಳ ವಿರುದ್ಧ ಭಕ್ತರು ಆಕ್ರೋಶ ಹೊರಹಾಕಿದರು. ವಚನಾನಂದ ಸ್ವಾಮಿ ನಮ್ಮ ಸಮಾಜದ ಆಸ್ತಿ, ಯಾರೋ ಕೆಲವರು ಉಚ್ಚಾಟನೆ ತೀರ್ಮಾನ ತೆಗೆದುಕೊಂಡರೆ ಸಮಾಜ ಒಪ್ಪೋದಿಲ್ಲ ಎಂದು ಸ್ವಾಮಿಗಳ ಬೆನ್ನಿಗೆ ನಿಂತರು. ಮಠದಲ್ಲಿನ ಕಚೇರಿಗೆ ಬೀಗ ಹಾಕಿದ್ದು 15 ದಿನಗಳಲ್ಲಿ ಬೀಗ ತೆಗೆಯದಿದ್ದರೆ ಬೀಗ ಹೊಡೆದು ಒಳ ಹೋಗುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಭಕ್ತರು. ನಾನು ಅಜ್ಜರಿಗೆ ಮಾತ್ರ ಒಂದು ಭರವಸೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಅಜ್ಜರೇ, ನೀವೇನು ಬಂದು 2018ನೇ ಇಸ್ವಿನಿಂದ ಏನು 2026 ಇವತ್ತಿನ ಈ ಕ್ಷಣದವರೆಗೂ ನೀವು ಮಠವನ್ನ ಕಟ್ಟಲಿಕ್ಕೆ ಶ್ರಮಿಸಿದಿರಿ. ನೀವು ಎಂತ ದೊಡ್ಡ ರಾಜಕಾರಣಿ ಇದ್ರೂ ಕೂಡ ನಿಮ್ಮ ಒಂದು ಯಾವುದಕ್ಕೂ ಹಿಂಜರಿದೇನೆ ನಿಮ್ಮ ಒಂದು ಸಿದ್ಧಾಂತದ ಅಡಿಯಲ್ಲಿ ನೀವು ಸಮಾಜವನ್ನ ಕಟ್ಟ ನಿಟ್ಟಿನಲ್ಲಿ, ಸಮಾಜದವ್ರನ್ನ ಉಳಿಸೋ ನಿಟ್ಟಿನಲ್ಲಿ ನೀವು ಹೋರಾಟವನ್ನ ಮಾಡ್ಕೊಂತ ಬಂದಿದ್ದೀರಿ. ಅದನ್ನ ನಾನು ಕಣ್ಣಿಂದ ನೋಡಿದ್ದೀನಿ, ತಾವೆಲ್ಲರೂ ಕೂಡ ನೋಡಿದಿರಿ. ಇನ್ನು ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಪೀಠದ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಾವು 8 ವರ್ಷದ ಹಿಂದೆ ವಚನಾನಂದ ಶ್ರೀ ಪೀಠಾಧಿಪತಿಯನ್ನಾಗಿ ಮಾಡಿದ್ದೆವು. ಆದರೆ ಇತ್ತೀಚೆಗೆ ಅವರ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆಯಾಗಿತ್ತು. ಅವುಗಳನ್ನು ಹಿರಿಯರ ಸಮ್ಮುಖದಲ್ಲಿ ತಿದ್ದೋಕೆ ನೋಡಿದ್ವಿ. ಆದರೆ ಅದು ಆಗದೇ ಇದ್ದಾಗ ಅವರನ್ನು ಪೀಠದಿಂದ ಉಚ್ಚಾಟನೆ ಮಾಡಿದ್ವಿ ಎಂದು ಹೇಳಿದರು. ಅವತ್ತು ಏನು 60 ಜನ ಮಕ್ಕಳನ್ನ ನಾವು ಇಲ್ಲಿ ಕರ್ಕೊಂಡು ಬಂದ್ವಿ. ಆ 60 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಹಾಸ್ಟೆಲಲ್ಲಿ ಇಟ್ಕೊಂಡಾಗ ಸ್ವಾಮೀಜಿ ನಮ್ಮ ಯಾರು ಟ್ರಸ್ಟ್ ಗಮನಕ್ಕೆ ಬರ್ದಂಗೆ ಸಂಜೆ ಇವತ್ತು ಆ ಮಕ್ಕಳಿಂದ ಮಸಾಜ್ ಮಾಡಿಸ್ಕೊಳ್ತಕ್ಕಂಥ ಪ್ರವೃತ್ತಿನ ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲದೆ ಪ್ರಾರಂಭ ಮಾಡಿದರು. ನೋಡ್ರಿ, ಈಗ ಅವು ಎರಡೂ ಪೀಠದ ಇಂಟ್ರೆಸ್ಟ್ ಅದಾವಲ್ಲ, ಅವೆಲ್ಲ ನಂಬಿಕೆ ಕಳ್ಕೊಂಡವ್. ಯಾರು ಅವ್ರ ರೊಕ್ಕ ತಿಂದವರು ಇವ್ರ ರೊಕ್ಕ ತಿಂಗೋದೇನು ನಡೆದೈತಲ್ಲ, ಇದು ಎರಡೂ ಕಡೆ ಅದೇ ನಡೆದದೆ. ಸ್ವಂತ ಖಾಸಗಿ ಆಸ್ತಿ ಮಾಡ್ಕೊಂಡಾರೆ. ಅದಕ್ಕೆ ಇವ ಎರಡು ಟ್ರಸ್ಟ್ಗಳು ಹಂಗೆ ಅದಾವ. ಅದಕ್ಕೆ ಅವರಿಂದ ಏನು ಸಮಾಜಕ್ಕೆ ನ್ಯಾಯ ಸಿಗುವುದಿಲ್ಲ. ಇವತ್ತು ಯಾರು ಪ್ರಾಮಾಣಿಕರದಾರ, ಸಮಾಜಕ್ಕೆ ಕೆಲಸ ಮಾಡೋಂಥವ್ರು ಇಲ್ಲ. ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಈ ಟ್ರಸ್ಟ್ಗಳನ್ನು ನೋಡಿ ಸ್ವಂತ ತಮ್ಮ ಹೆಸರಲ್ಲೇ ಆಸ್ತಿ ಕಟ್ಕೊಂಡಾರ ಕೆಲವೊಂದು ಜನ. ಮತ್ತು ಈ ಸಮಾಜಕ್ಕೆ ಹೆಂಗೆ ಒಳ್ಳೇದಾಗ್ತದೆ? ಅದರಿಂದ ಏನು ಉಚ್ಚಾಟನೆ ಮಾಡಿದ್ರು ಉಚ್ಚಾಟನೆ ಮಾಡಿದವರು ಅವ್ರು ಇದ್ದಾರೆ, ಉಚ್ಚಾಟನೆ ಮಾಡಿದವರು ಉಚ್ಚಾಟನೆ ಮಾಡಿಸ್ಕೊಂಡು ಇಬ್ಬರು ಅವರೇ ಇದ್ದಾರೆ. ಒಟ್ಟಾರೆಯಾಗಿ ಪಂಚಮಸಾಲಿ ಮಠದಲ್ಲಿ ಈಗ 2 ಬಣಗಳಾಗಿದ್ದು, ಸ್ವಾಮೀಜಿ ಪರವಾಗಿ ಒಂದು ಬಣವಾಗಿದ್ದರೆ ಸ್ವಾಮೀಜಿ ವಿರುದ್ಧವಾಗಿ ಧರ್ಮದರ್ಶಿಗಳು ನಿಂತಿದ್ದಾರೆ. ಮುಂದೆ ಈ ವಿಚಾರ ಯಾವ ಹಂತಕ್ಕೆ ಹೋಗಿ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ.
ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.